ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಆರಿ ಎಂಬ್ರಾಯ್ಡರಿ ಟ್ಯುಟೋರಿಯಲಲ್ಲಿ ಇವತ್ತು ನಾನು ಸ್ಟೋನ್ ಲೇಸನ್ನು ಬಳಸಿ ಹೇಗೆ ನಾನು ಸ್ಟಿಚಸ್ ಹಾಕ್ಬೋದು ಮತ್ತು ಇದನ್ನು ಹೇಗೆ ನಾವು ಸ್ಟಿಕ್ ಮಾಡಬೇಕಾಗುತ್ತೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಇಲ್ಲಿ ಸ್ಟೋನ್ ಲೇಸ್ ಅಲ್ಲದೆ ಜರ್ಕನ್ ಸ್ಟೋನ್ ಮತ್ತು ಸ್ಯಾರಿಗೆ ಅಂಟಿಸ್ತಾರಲ್ವ ಪಲ್ಲೂಸಲ್ಲಿ ಹೈಲೈಟ್ ಮಾಡೋದಕ್ಕೋಸ್ಕರ, ಅಂತಹ ಒಂದು ಸ್ಟೋನನ್ನು ಹೇಗೆ ನಾವು ಯೂಸ್ ಮಾಡ್ಕೋಬೋದು ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ. ಹಾಗಾಗಿ ಕೊನೆ ತನಕ ನೋಡಿ. ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದಷ್ಟು ವೆರೈಟಿ ಆಫ್ ಸ್ಟೋನ್ ಲೇಸಸ್ ಅನ್ನು ನೋಡ್ತಾ ಇದ್ರೆ, ಇದು ಗೋಲ್ಡಲ್ಲಿ ಇದೆ, ಇದು ವೈಟ್ ಕಲರು, ಇದು ಗ್ರೀನ್ ಇದೆ, ಇದು ಪರ್ಲ್ ಇರುವಂತದ್ದು, ಇದು ಪಿಂಕ್ ಶೇಡಲ್ಲಿ ಇದೆ. ಇದು ಸ್ವಲ್ಪ ದೊಡ್ಡದು, ಅಂದ್ರೆ ಈ ರೆಗ್ಯುಲರ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಿದೆ. ಕೆಲವೊಮ್ಮೆ ನಾವು ಡಿಸೈನ್ ಹೇಗೆ ಬೇಕು ಮತ್ತೆ ಚಾಯ್ಸ್, ಕಸ್ಟಮರ್ ಚಾಯ್ಸ್ ಮೇಲೆ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಬ್ಲೌಸ್ ಡಿಸೈನ್ಗೆ ಯಾವುದು ಹೊಂದಿಕೆ ಆಗುತ್ತೋ ಅಂಥದ್ದನ್ನು ನಾರ್ಮಲ್ ಆಗಿ 23 0.45 ನೀಡಲು ಟ್ಯೂಲಿಪ್ ಬ್ರ್ಯಾಂಡ್ ಅದನ್ನು ಬಳಸ್ಕೊಳ್ಳುವಂಥದ್ದು. ಮತ್ತು ಇದಕ್ಕೆ ಮಷೀನಲ್ಲಿ ಯೂಸ್ ಮಾಡುವಂಥ ಥ್ರೆಡನ್ನು ಯೂಸ್ ಮಾಡ್ಕೋಬೋದು. ಅಥವಾ ಈ ಒಂದು ಇದು ಬಂದು ಸ್ವಲ್ಪ ಇದಕ್ಕೆ ಮ್ಯಾಚ್ ಆಗೋದ್ರಿಂದ ಈ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಅಥವಾ ನಾವು ಈ ಬ್ಲೌಸ್ ವರ್ಕ್ಗೆ ಇದು ಈ ಬೇಸ್ ಏನಿದೆಯೋ ಈ ಬ್ಲೌಸು ಅದೇ ಕಲರನ್ನು ಬೇಕಾದರೆ ನಾವು ಇಲ್ಲಿ ಯೂಸ್ ಮಾಡಿ ಇದನ್ನು ವರ್ಕ್ಗೆ ಯೂಸ್ ಮಾಡ್ಬೋದು. ಅದು ಅಲ್ದಿರೋ ಜರಿ ಬೇಕಾದ್ರೂ ನಾವು ಜರಿ ಯಾವಾಗ ಯೂಸ್ ಮಾಡ್ತೀವಲ್ಲ ಅಂತಹ ಗೋಲ್ಡ್ ಜರಿ ಕೂಡ ನಾವು ಯೂಸ್ ಮಾಡಿ ಇದಕ್ಕೆ ವರ್ಕನ್ನು ಮಾಡ್ಕೋಬೋದು. ಇದ್ರದ್ದು ಡೀಟೇಲ್ ಆಗಿ ಇದ್ರದ್ದು ಮೆಟೀರಿಯಲ್ಸು ಶಾಪಲ್ಲಿ, ಅಂದರೆ ನಿಮಗೆ ಹೋಲ್ಸೇಲ್ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅನ್ನೋ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಹೊಸಬ್ರು ಇನ್ನೂ ನೋಡಿಲ್ಲ ಅಂದರೆ ಅದರಲ್ಲಿ ನೋಡಿದರೆ ನಿಮಗೆ ಡೀಟೇಲ್ ಆಗಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಷ್ಟೆಷ್ಟು ಮೀಟರ್ಗೆ ಹೇಗೆ ಏನು ಅನ್ನೋದು ಅದನ್ನು ನೋಡಿ ತಿಳ್ಕೊಂಡು ನೀವು ಆರ್ಡರ್ ಮಾಡಿ ಕೂಡ ತೊಗೋಬೋದು. ಅಥವಾ ನಿಮ್ಮ ಮನೆ ಹತ್ತಿರ ಇರೋ ಅಂಗಡಿಗಳಲ್ಲಿ ನೀವು ಈ ರೀತಿ ಮೀಟರ್ ಲೆಕ್ಕದಲ್ಲಿ ತೊಗೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಬನ್ನಿ ಇವತ್ತು ಇದರಲ್ಲಿಂದ ಹೇಗೆ ಸ್ಟಿಚಸ್ಸನ್ನು ಹಾಕೋದು ಏನು ಅಂತ ನೋಡೋಣ. ಸಾಮಾನ್ಯವಾಗಿ ನಾವು ಒಂದು ಬೀಡ್ ಹಾಕಿ ಆಮೇಲೆ ಈ ರೀತಿ ಸ್ಟೋನ್ ಲೇಸನ್ನು ಹಾಕಿ ನಾವು ವರ್ಕ್ ಮಾಡ್ತೀವಲ್ಲ, ಅದೇ ರೀತಿಯೇ ಈಗ ಇಲ್ಲಿ ನಾನು ಒಂದು ಬೀಡ್ಸ್ ಒಂದು ಲೈನ್ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಗ್ಲೂ ಹಚ್ಚಿ ಇಲ್ಲಿ ನಾನು ಈ ಸ್ಟೋನ್ ಲೇಸನ್ನು ಅಂಟಿಸ್ತೀನಿ. ಸ್ವಲ್ಪ ಹಚ್ಚಬೇಕಷ್ಟೇ, ತುಂಬ ಏನು ಬೇಕಿಲ್ಲ ಇದಕ್ಕೆ. ಈ ರೀತಿ ಜಸ್ಟ್ ಲೈಟಾಗಿ ಹಾಕಿ ಆಮೇಲಿಂದ ನಾವು ಈ ಒಂದು ಸ್ಟೋನ್ ಲೇಸ್ ಏನಿದೆಯೋ ಅದನ್ನು ಇಲ್ಲಿ ಈ ರೀತಿ ಜಸ್ಟ್ ಪ್ಲೇಸ್ ಮಾಡಬೇಕು. ಅದನ್ನು ಈ ರೀತಿ ಗ್ಲೂ ಹಚ್ತಿರನ್ನು ಮಾಡ್ಕೋಬೋದು. ಅದು ಹೇಗೆ ಅನ್ನೋದು ನಾನು ಇಲ್ಲಿನೂ ತೋರಿಸ್ತೀನಿ. ಈ ರೀತಿ ಗ್ಲೂ ಹಾಕಿದ್ಮೇಲೆ ನಾವು ಮಾಮೂಲಿ ಥ್ರೆಡ್ ಇರುತ್ತಲ್ಲ ಅದರಿಂದನೇ ನಾವು ಇದನ್ನು ಲಾಕ್ ಮಾಡಬೇಕು. ಕಂಪಲ್ಸರಿ ಲಾಕ್ ಮಾಡಲೇಬೇಕು ಸ್ನೇಹಿತರೆ. ನೋಡಿ, ಈಗ ಈ ರೀತಿ ಸ್ವಲ್ಪ ಡ್ರೈ ಆಗೋಕೆ ಬಿಟ್ಟು ಕೂಡ ನಾವು ಮಾಡ್ಕೋಬೋದು. ಯಾವ ರೀತಿ ಇದನ್ನು ಲಾಕ್ ಮಾಡೋದು ಅಂತ ನೋಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು ಒಂದೆರಡು ಪಕ್ಕದಲ್ಲಿರೋ ಸ್ಟೋನ್ ಲೇಸ್ಗೆ ನಾನು ಇದನ್ನು ಸೆಕ್ಯೂರ್ ಮಾಡಿ ಆಮೇಲೆಯಿಂದ ಸೇಮ್ ನಾವು ಈ ಒಂದು ಬಟನ್ ಹೋಲ್ ಸ್ಟಿಚ್ ಅಥವಾ ಈ ಬ್ಲ್ಯಾಂಕೆಟ್ ಸ್ಟಿಚ್ ಹಾಕ್ತೀವಲ್ಲ ಅದೇ ಮೆಥಡಲ್ಲೇ ಇರುತ್ತೆ. ಬ್ಲ್ಯಾಂಕೆಟ್ ಸ್ಟಿಚ್ ಅಂತ ಅಂದ್ಕೊಳ್ಳಿ. ಈಗ ಇಲ್ಲಿ ಎರಡು ಸ್ಟೋನ್ ಲೇಸ್ ಆದಮೇಲೆ ಆ ಗ್ಯಾಪ್ಗೆ, ಅಂದರೆ ಸರಿಯಾಗಿ ನೀಡಲನ್ನು ಈ ರೀತಿ ತಗೊಬಂದು ಆಮೇಲೆ ಅದರಿಂದ ಒಳಗಡೆಯಿಂದ ಈ ರೀತಿ, ಇದು ಬ್ಲ್ಯಾಂಕೆಟ್ ಸ್ಟಿಚ್ ಅಲ್ವಾ, ಸೇಮ್. ಮತ್ತೆ ನಾವು ಮುಂದೆ ಹೋಗಬೇಕು ಈ ರೀತಿಯಾಗಿ. ಗೊತ್ತಾಗ್ತಾ ಇದಲ್ವ ಸ್ನೇಹಿತರೆ? ಜಸ್ಟು ಎಳ್ಕೊಂಡ್ಮೇಲೆ ನೆಕ್ಸ್ಟು ಎರಡೆರಡು ಒಂದು ಸ್ಟೋನುಗಳ ಮಧ್ಯದಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ತಾ ಈ ರೀತಿ ಹೋಗಬೇಕು. ಈ ರೀತಿ ಲಾಕ್ ಮಾಡೋದು ಬಹಳ ಫಾಸ್ಟಾಗಿ ಮಾಡ್ಕೋಬೋದು. ಸ್ವಲ್ಪ ಗ್ಲೂ ಹಚ್ಚಿ ಅಂಟಿಸಿದ್ರೆ ಹೊಸಬ್ರಿಗೆ ತುಂಬ ಸುಲಭ. ನಾನು ಸಾಧಾರಣವಾಗಿ ಗ್ಲೂ ಹಚ್ಚಿನೇ ಮಾಡ್ತೀನಿ. ಗ್ಲೂ ಹಚ್ಚಿದ್ರೆ ಹೇಗೆ ಮಾಡೋದು ಅಂತ ನಾನು ಈ ಕಡೆ ಮಾಡಿ ಇಲ್ಲಿ ಹಾಕಿ ತೋರಿಸ್ತೀನಿ. ಈಗ ಈ ಸ್ಟೋನ್ ಲೇಸನ್ನು ನಾನು ಇದ್ರ ಪಕ್ಕದಲ್ಲೇ ಅಂಟಿಸ್ತೀರಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ಈ ಕಡೆ ಹೇಗೆ ಮಾಡಿದ್ವು ಅದೇ ಮೆಥಡಲ್ಲೇ ಇಲ್ಲಿ ನಾವು ಸ್ಟಿಚ್ ಹಾಕೋಬೇಕು. ಈ ರೀತಿ ನಾನು ಆಗಲೇ ಹೇಳಿದಂತೆ ಫಸ್ಟು ಒಂದೆರಡು ಸ್ಟೋನ್ಗಳ ಮಧ್ಯದಲ್ಲಿ ಕಂಪಲ್ಸರಿ ಹಾಕಿ ಆಮೇಲೆಯಿಂದ ನಾನು ಎರಡೆರಡು ಸ್ಟೋನ್ಗಳ ಮಧ್ಯೆ ವರ್ಕ್ ಮಾಡ್ಕೊಂಡು ಹೋಗ್ತೀನಿ. ಈ ಬಾರಿ ಏನು ಮಾಡ್ತಿದ್ದೀವಿ, ಈ ಕಡೆಯಿಂದ ಬರ್ತಿದೆ, ಇಲ್ಲಾಗಿದ್ರೆ ನಾವು ಹೊರಗಡೆಯಿಂದ ತೊಗೊಂಡಿದ್ವಿ, ಇಲ್ಲೂ ಅಷ್ಟೇ ಹೊರಗಡೆಯಿಂದ ಸ್ಟಿಚ್ಚನ್ನು ತೊಗೋತಾ ಇದ್ವಿ. ಒಳಗಡೆಯಿಂದ ನಾನು ಸ್ಟಿಚ್ ಹಾಕ್ತಿಲ್ಲ, ಅದನ್ನು ಗಮನ ಕೊಟ್ಟು ನೋಡ್ಕೊಳ್ಳಿ. ಈ ರೀತಿಯಾಗಿ ಸೇಮ್ ಬ್ಲ್ಯಾಂಕೆಟ್ ಸ್ಟಿಚ್ ಅಂತ ಹೇಳ್ತೀವಲ್ಲ ಅದನ್ನೇ ಇಲ್ಲಿ ನಾನು
ಹಾಕ್ತಾ ಇರೋದು. ಎರಡೆರಡು ಒಂದು ಚೈನ್ಗಳ ಸ್ಟೋನ್ಗಳ ಮಧ್ಯೆ ಈ ವರ್ಕ್ ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ಹಾಕಿ ನಾವು ಸೆಕ್ಯೂರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಜಸ್ಟ್ ಹೀಗೆ, ಇದು ವಿದೌಟ್ ಗ್ಲೂ ಹಚ್ಚದಿರ ಮಾಡ್ತಿರೋವಂಥದ್ದು. ಗ್ಲೂ ಹಚ್ಚಿ ಕೂಡ ಮಾಡ್ಕೋಬೋದು, ಹಾಕದೇನು ಮಾಡ್ಬೋದು ಅನ್ನೋ ಎಕ್ಸಾಂಪಲ್ ಇದು. ಕೊನೆಗೆ ಕಂಪಲ್ಸರಿ ನಾವು ಎಂಡ್ ನಾಟ್ ಹಾಕಿ ಅದನ್ನು ಸೆಕ್ಯೂರ್ ಮಾಡಬೇಕಾಗತ್ತೆ. ನಾನು ತೋರಿಸಿದ್ದು ಮೆಥಡ್ ಬಂದು ರೆಗ್ಯುಲರ್ ಆಗಿ ನಾನು ಹೆಚ್ಚಾಗಿ ಬಳಸುವಂಥ ಮೆಥಡು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಜರಿ ಥ್ರೆಡ್ಡಲ್ಲಿ ಕೂಡ ಹಾಕ್ತಾರೆ. ಅದು ಈ ರೀತಿ ಜಸ್ಟ್ ಈ ಒಂದು ಸ್ಟಾರ್ಟಿಂಗ್ ಸ್ಟಿಚ್ ಎಲ್ಲ ಹಾಕ್ಕೊಂಡು ಈ ರೀತಿ. ನಾನು ತೋರಿಸಿದ್ದು ಯಾವ ರೀತಿ ಬ್ಲ್ಯಾಂಕೆಟ್ ಸ್ಟಿಚ್ ಅಲ್ವಾ, ಇಲ್ಲಿ ನಾನು ತೋರಿಸ್ತಾ ಇರೋದು ಇನ್ನೊಂದು ಮೆಥಡು. ಈ ಮೆಥಡಲ್ಲಿ ಕೂಡ ನಾವು ಈ ವರ್ಕನ್ನು ಮಾಡ್ಕೋಬೋದು, ಸ್ಟೋನನ್ನು ಫಿಕ್ಸ್ ಮಾಡ್ಬೋದು. ಅದು ಹೇಗೆ ಅಂದರೆ ಎರಡೂ ಕಡೆಯಿಂದ ಈ ರೀತಿಯಾಗಿ, ಅಂದರೆ ಒಂದು ಸಪೋರ್ಟ್ ಇತ್ತು ಅಂದರೆ ಒಂದು ಬೀಡ್ ಅಥವಾ ಏನಾದರೂ ಹಾಕಿದೀವಿ ಅಂದರೆ ಅದು ಸ್ಟ್ರೇಟಾಗಿ ನೀಟಾಗಿ ಬರುತ್ತೆ ಸ್ನೇಹಿತರೆ. ಈಗ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟು ಆ ಕಡೆ ಒಂದು ಸ್ಟಿಚ್ ಹಾಕಿ ನೆಕ್ಸ್ಟು ಹಾಗೆ ನಾವು ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಈ ರೀತಿ ತಗೊಂಡು ನಾವು ಈ ಕಡೆಗೆ ಬರಬೇಕು. ಹಾಗೆ ಈ ಕಡೆ ಹಾಕಿ ಆ ಕಡೆಗೆ ಹೋಗಬೇಕು. ಇದು ಎಲ್ಲ ಪ್ರತಿಯೊಂದು ಗ್ಯಾಪ್ ಮಧ್ಯದಲ್ಲಿ ಈ ಸ್ಟಿಚ್ ಬರ್ತಾ ಇದೆ. ಈ ರೀತಿಯಾಗಿ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಇಲ್ಲಿ ಬೀಡ್ ಬಂದಿದೆ ಅಂದರೆ ಆ ಕಡೆ ಈ ಕಡೆ ನಿಮಗೆ ಇದು ನೀಟಾಗಿ ಅದು ಒಂದು ಸ್ಟೋನ್ಗಳು ಸರಿಯಾಗಿ ಕೂತಿರುತ್ತೆ. ಈ ಮೆಥಡಲ್ಲಿ ಕೂಡ ನಾವು ಎರಡೂ ಕಡೆ ಲಾಕ್ ಮಾಡಿ ಕೂಡ ಈ ಸ್ಟಿಚ್ಚನ್ನು ಹಾಕ್ಬೋದು. ನಮಗೆ ಇಲ್ಲಿ ಲೆಂತ್ ಸಾಕು ಅನಿಸಿದಾಗ ನಾವೇನು ಮಾಡ್ಬೋದು, ಈ ರೀತಿ ಸಿಸರಲ್ಲಿ ನಾವು ಅದನ್ನು ಎಷ್ಟು ಬೇಕೋ ಅಲ್ಲಿವರೆಗೂ ಇಟ್ಕೊಂಡು ಮಿಕ್ಕಿದನ್ನು ಕಟ್ ಮಾಡಿ ಅದನ್ನು ತುದಿಯನ್ನು ಇದನ್ನು ಕಟ್ ಮಾಡ್ಕೋಬೋದು. ಕಟ್ ಮಾಡಿ ಆಮೇಲಿಂದ ನಾವು ಕಂಪಲ್ಸರಿ ಎಂಡ್ ನಾಟ್ ಹಾಕಿ ಇದನ್ನು ನಾವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಜಸ್ಟ್ ಇದಕ್ಕೆ ಈ ರೀತಿ ಸೆಕ್ಯೂರ್ ಮಾಡಬೇಕು. ಈಗ ಇದು ಇನ್ನೊಂದು ಮೆಥಡಲ್ಲಿ ನಾವು ಹಾಕ್ಬೋದಾದಂತಹ ಒಂದು ಫಿಕ್ಸಿಂಗ್ ಮಾಡ್ಬೋದಾದಂಥದ್ದು. ಈಗ ನಾನು ಇನ್ನೊಂದು ಸ್ಟೋನ್ ಲೇಸನ್ನೆಲ್ಲ ಅಂಟಿಸಿದ್ದೀನಿ. ಈಗ ಯಾವ ರೀತಿ ಮೆಥಡಲ್ಲಿ ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ ಡಿಸೈನು ನೋಡಿ. ಈಗ ನಾನು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಎಳೆ ದಾರ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಏನು ಮಾಡಬೇಕು, ಜಸ್ಟ್ ನಾವು ಇದಕ್ಕೆ ಸೇಮ್ ಮೆಥಡ್ ಇಲ್ಲಿ ನಾವು ಹೇಗೆ ಹಾಕಿದ್ವು ಅದೇ ಮೆಥಡಲ್ಲಿ ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಈಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ. ಆ ಕಲರು ಕಾಣೋದ್ರಿಂದ ಈ ಗ್ಯಾಪ್ ಮಧ್ಯದಲ್ಲಿ ಈ ಕಡೆಗೆ ಬರಬೇಕು. ಮತ್ತು ಹೀಗೆ ಅಂದರೆ ಇಲ್ಲಿ ನಾವು ಬ್ಲೌಸಿಗೆ ಬೇಕಿರುವಂಥ ಮ್ಯಾಚಿಂಗ್ ಥ್ರೆಡನ್ನು ಯೂಸ್ ಮಾಡ್ಕೋಬೋದು. ನಾನು ಪಿಂಕ್ ಬಳಸ್ತಾ ಇದ್ದೀನಿ. ಈಗ ಆಲ್ಮೋಸ್ಟು ತುದಿಗೆ ಬಂದಿದ್ದೀನಲ್ವಾ. ಇಲ್ಲಿ ಸೇಮ್ ಮೆಥಡ್ ನಾವು ಈಗ ಈ ಕಡೆಯಿಂದ ಈಗ ಈ ಕಡೆ ಬಂದು ಮತ್ತು ನಾವು ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಅಂದರೆ ಈಗ ಏನಾಗುತ್ತೆ, ಇಲ್ಲಿ ಗ್ಯಾಪ್ ಬಿಟ್ಟಿದ್ವಲ್ಲ ಆ ಗ್ಯಾಪ್ ಮತ್ತೆ ನಾವು ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ರಿವರ್ಸಲ್ಲಿ ಬರ್ತಾ ಇದ್ದೀವಿ ಅಷ್ಟೇ ಇದರಲ್ಲಿ ಮಾಡ್ತಿರುವಂಥದ್ದು ಈ ರೀತಿಯಾಗಿ. ಅಂದರೆ ಪ್ರತಿಯೊಂದು ಸ್ಟೋನನ್ನು ನಾವು ಫಿಕ್ಸ್ ಮಾಡ್ತಾ ಇದ್ವಿ. ಅದು ಥ್ರೆಡ್ಡಲ್ಲಿ ಎರಡೂ ಕಡೆಯಿಂದ ಫಿಕ್ಸ್ ಆಗ್ತಾ ಇದೆ. ಜೊತೆಗೆ ಒಂದು ಬ್ಯೂಟಿಫುಲ್ ಡಿಸೈನು ಬರುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ. ಥ್ರೆಡ್ಡಲ್ಲಿ ಈ ಒಂದು ಸ್ಟೋನ್ ಕೂತಿದೆಯೇನೋ ಅನ್ನೋ ಥರ ಇದು ಒಂದು ಇದರದ್ದು ವರ್ಕ್ ಕಾಣುತ್ತೆ. ಇನ್ನು ಸ್ವಲ್ಪ ಸಣ್ಣ ಗಾತ್ರದ್ದು ಸ್ಟೋನ್ ತೊಗೊಂಡಿದ್ದಿದ್ರೆ ಲೇಸು ನಿಮಗೆ ಬಹಳ ಚೆನ್ನಾಗಿ ಕಾಣಿಸಿರೋದು. ನಾನು ಸ್ವಲ್ಪ ದೊಡ್ಡ ದಪ್ಪ ಸೈಜ್ ತೊಗೊಂಡಿದ್ದೀನಿ. ಇಲ್ಲಿ ಹಾಕಿರೋವಂಥದ್ದು ತೊಗೊಂಡ್ರೆ ನಿಮಗೆ ಇದು ತುಂಬ ಚೆನ್ನಾಗಿ ಕಾಣಿಸಿರೋದು. ಎಲ್ಲ ಗ್ಯಾಪ್ ಮಧ್ಯೆ ಮಧ್ಯೆ ನಾವೇನು ಮಾಡಬೇಕು, ಈ ಒಂದು ಸ್ಟಿಚ್ಚನ್ನು ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು. ಇದೇ ರೀತಿ ಕೊನೆಯವರೆಗೂ ಹಾಕೋಣ. ಈಗ ಆಲ್ಮೋಸ್ಟ್ ನಾನು ಕೊನೆಗೆ ಬಂದಿದ್ದೀನಿ ಇಲ್ಲಿ. ಈಗ ಅದನ್ನು ಕಂಪ್ಲೀಟ್ ಮಾಡೋಣ ಡಿಸೈನ್ನ. ಈ ರೀತಿ ಬೀಡ್ಸು ಔಟ್ಲೈನ್ ನಮಗೆ ಬೇಡ, ಜಸ್ಟ್ ಇದೊಂದೇ ಹೈಲೈಟ್ ಆಗಬೇಕು. ಈ ಥರ ನಮಗೆ ಬೀಡ್ಸ್ ಹಾಕಿ ಮಾಡೋದು ಬೇಡ ಅಂದರೆ ನೀವು ಸ್ಟೋನ್ ಲೇಸನ್ನು ಮಾತ್ರ ಹಾಕಿ ಈ ರೀತಿ ಹಾಕ್ಕೋಬೋದು. ಕಂಪಲ್ಸರಿ ಇದಕ್ಕೆ ನೀವು ಆಚೆಯಿಂದ ಮತ್ತೊಮ್ಮೆ ಈ ಒಂದು ಚೈನ್ ಸ್ಟಿಚ್ ಹಾಕಿ ಅದಕ್ಕೆ ಔಟ್ಲೈನ್ ಕಂಪಲ್ಸರಿ ಕೊಡಿ. ಆಗ ಅದು ಒಂಥರ ಥಿಕ್ನೆಸ್ಸಲ್ಲಿ ಆ ಒಂದು ಸ್ಟೋನು ಬಹಳ ಎತ್ತು ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಕಡೆನೂ ಹಾಕಬೇಕು. ಬಾರ್ಡರ್ಸಲ್ಲಿ ಅಥವಾ ಯಾವುದೇ ಒಂದು ಜಾಗದಲ್ಲಿ ಇದನ್ನು ಹಾಕ್ಕೊಂಡು ಒಂದು ಡಿಸೈನನ್ನು ಅಂದರೆ ಜಸ್ಟ್ ವಿದೌಟ್ ಬೀಡ್ಸ್
ಮಾಡ್ಕೋಬಹುದಾದಂಥ ಒಂದು ಬ್ಯೂಟಿಫುಲ್ ಒಂದು ಡಿಸೈನ್ ಅಂತ ಹೇಳ್ಬೋದು. ಈ ರೀತಿ ಇದನ್ನ ನೀವು ಸಣ್ಣ ಇದರಲ್ಲೂ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ಪೆಟಲ್ ಶೇಪ್ ಕೊಟ್ಟು ಅದಕ್ಕೆ ಈ ರೀತಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಅಥವಾ ಒಂದು ಪಿಕಾಕ್ ಅಥವಾ ಎಲಿಫೆಂಟ್ ಮೋಟಿವ್ ಮಾಡ್ತಿದ್ರೆ ಅದಕ್ಕೆ ಔಟ್ಲೈನ್ ಆಗಿ ಈ ಥರ ಬಳಸ್ಬೋದು. ಬೀಡ್ಸ್ ಬೇಡ, ನಾವು ಸ್ಟೋನಲ್ಲೇ ಹೈಲೈಟ್ ಮಾಡಬೇಕು ಅಂದರೆ ಈ ರೀತಿ ಮೆಥಡ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯ ಒಂದು ನೆಕ್ ಶೇಪು ನೀವು ಬರೆದು ಅದರಲ್ಲಿ ನೀವು ವರ್ಕ್ ಮಾಡುವಾಗ ಈ ರೀತಿ ಸ್ಟೋನ್ ಲೇಸನ್ನು ಹಾಕಬೇಕಾಗುತ್ತೆ. ಈ ಶಾರ್ಪ್ ಎಡ್ಜಲ್ಲಿ ಯಾವ ರೀತಿ ಹಾಕೋದು, ನಾನು ಬೀಡ್ಸಲ್ಲೇ ನಿಮಗೆ ಶಾರ್ಪ್ ಎಡ್ಜ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈಗ ಈ ಸ್ಟೋನ್ ಲೇಸನ್ನು ಹೇಗೆ ಯೂಸ್ ಮಾಡಿ ಆ ಶಾರ್ಪ್ ಎಡ್ಜ್ ಕೊಡೋದು ನೋಡೋಣ. ಫಸ್ಟ್ ಈ ಒಂದು ಡ್ರಾ ಮಾಡ್ಕೊಂಡಿದ್ದೀವಲ್ಲ ನೆಕ್ ಶೇಪ್, ತುಂಬ ಚಿಕ್ಕದಾಗ ಹಾಕಿದ್ದೀನಿ ಸ್ನೇಹಿತರೆ, ಸ್ವಲ್ಪ ಬೇಗ ಮುಗಿಸ್ಬೋದು, ತೋರಿಸೋದಕ್ಕೆ ಈಸಿಯಾಗಿರುತ್ತೆ ಅಂತ. ಈಗ ಗ್ಲೂ ಹಚ್ಚೋಣ. ಈಗ ನಾನು ಗ್ಲೂ ಹಚ್ಚಿದ್ದೀನಲ್ವಾ, ಇದಕ್ಕೆ ಈಗ ಈ ಸ್ಟೋನ್ ಲೇಸನ್ನು ಇಡ್ತಾ ಇದ್ದೀನಿ. ಜಸ್ಟ್ ನಾವು ಈಗ ದೊಡ್ಡದಾಗಿ ಇರುತ್ತಲ್ವ, ಮೇಲಿಂದ ನೆಕ್ ಶೇಪ್ಗೆ ತಕ್ಕನಂತೆ ಇಟ್ಕೊಂಡು ಬಂದಿರ್ತೀವಿ. ಜಸ್ಟ್ ಈಗ ನಾನು ಈ ಒಂದು ಎಡ್ಜಲ್ಲಿ ತೋರಿಸ್ತಾ ಇರೋದು, ಇಲ್ಲಿ ಆ ಶಾರ್ಪ್ ಎಡ್ಜ್ ಹೇಗೆ ಮಾಡೋದು ಅಂತ. ಆಮೇಲೆಯಿಂದ ಇದನ್ನು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ. ಏನು ಅಂತಂದರೆ ಈ ಶೇಪ್ ಏನಿದೆಯೋ ಅದಕ್ಕೆ ಸರಿಯಾಗಿ ಒಂದು ಸ್ಟೋನ್ ಲೇಸ್ ಬಂದು ಒಂದು ಸ್ಟೋನ್ ಏನಾಗಿರಬೇಕು, ಹೊರಗಡೆಗಿರಬೇಕು ಈ ರೀತಿಯಾಗಿ. ಆಮೇಲೆಯಿಂದ ನೆಕ್ಸ್ಟ್ ಈ ಕಡೆ ಅಂಟಿಸುವಾಗ ಈ ಒಂದಾಗಿದ ಮೇಲೆ ಈ ಕಡೆಯಿಂದ ಪಕ್ಕದಲ್ಲಿ ಇದನ್ನು ಜಸ್ಟ್ ಈ ರೀತಿ ಇಡಬೇಕಾಗತ್ತೆ. ತುಂಬ ಬಹಳ ಮೈನ್ಯೂಟ್ ವರ್ಕ್ ಆದ್ರೂ ಬಹಳ ನೀಟಾಗಿ ಮಾಡಿದಾಗ ಇದು ತುಂಬ ಚೆನ್ನಾಗಿರ್ತವೆ ಸ್ನೇಹಿತರೆ. ಅದಕ್ಕೋಸ್ಕರನೇ ನಾನು ಇಂಥದ್ದೆಲ್ಲ ನಾನು ತುಂಬ ಪ್ರಿಫರೆನ್ಸ್ ಕೊಡ್ತೀನಿ. ನೀಟಾಗಿ ವರ್ಕ್ ಮಾಡಬೇಕು ಮತ್ತು ಮಾಡಿರೋದು ತುಂಬ ಚೆನ್ನಾಗಿ ಕಾಣಬೇಕಲ್ವ, ಅದಕ್ಕೋಸ್ಕರ ನೋಡಿ ಈ ರೀತಿ. ಈಗ ನೋಡಿ ಆ ಶಾರ್ಪ್ ಎಡ್ಜ್ ಬಂದಿದೆ ಅಲ್ವಾ ನಿಮಗೆ, 1 2 3 ಆ ಒಂದು 3 ಪರ್ಲ್ಸು ಬಹಳ ಚೆನ್ನಾಗಿ ಪರ್ಫೆಕ್ಟಾಗಿ ಕೂತಿದೆ ಅಂತ ಅನಿಸುತ್ತೆ. ಶೇಪ್ ಇಲ್ಲೆಲ್ಲ ನೀವು ಸರಿಯಾಗಿ ಬರ್ಕೊಂಡು ಮಾಡ್ಕೊಂಡ್ರೆ ಆಯ್ತು. ನಾನು ಮೇನಾಗಿ ಈ ಪೋರ್ಷನ್ ತೋರಿಸ್ಬೇಕು ಅಂತಲೇ ನಾನು ಇದನ್ನು ಗ್ಲೂ ಹಾಕಿ ಅಂಟಿಸಿ ತೋರಿಸ್ತಾ ಇರೋದು. ಈ ರೀತಿ ಅಂಟಿಸಿರೋದ್ಮೇಲೆ ಇದನ್ನು ವರ್ಕ್ ಮಾಡ್ಕೋಬೇಕು ನಾವು. ಇಲ್ಲಿ ಯಾವ ಮೆಥಡಲ್ಲಿ ಹಾಕಿದ್ನೋ ಅದೇ ಮೆಥಡಲ್ಲಿ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ಈಗ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಈಗ ನಾನೇನು ಮಾಡ್ತಿದ್ದೀನಿ, ಈಗ ಇಲ್ಲಿಂದ ಜಸ್ಟು ಇನ್ನೊಂದು ಲೈನ್ ಇದೆಯಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಈ ರೀತಿಯಾಗಿ. ಇದೊಂದು ಪೆಟಲ್ ಶೇಪ್ ಆಗಿರ್ಬೋದು ಫ್ಲವರ್ದು, ಅಥವಾ ಬ್ಲೌಸಲ್ಲಿ ನೆಕ್ ಪಾರ್ಟಲ್ಲಿ ಹಿಂಭಾಗದಲ್ಲಿ ಬ್ಲ್ಯಾಕ್ ನೆಕ್ಕಲ್ಲಿ ಬರುತ್ತಲ್ಲ ಆ ಥರ ಶೇಪ್ ಆದರೂ ಆಗಿರ್ಬೋದು. ಜಸ್ಟ್ ಮತ್ತೆ ನಾವು ಇದನ್ನು ಈ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಇದು ಶಾರ್ಪ್ ಎಡ್ಜ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದು ನಾನು. ಈಗ ನಾನು ರಿವರ್ಸಲ್ಲಿ ಅಲ್ಲಿಂದ ಬಂದಿದ್ದೀನಿ. ಈಗ ಈ ಸೆಂಟರಲ್ಲಿ ಹೇಗೆ ಹಾಕ್ತೀನಿ ನೋಡ್ಕೊಳ್ಳಿ. ಇದು ನೀವು ಹಾಕ್ತಾ ನಿಮಗೂ ಗೊತ್ತಾಗುತ್ತೆ ಸ್ನೇಹಿತರೆ. ಇದೆಲ್ಲ ಏನು ಬಹಳ ಕಷ್ಟ ಏನಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ ನೀವು. ಮತ್ತು ಈ ರೀತಿ ಮತ್ತು ರಿಟರ್ನ್ ನಾವು ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಆ ಒಂದು ಪರ್ಲ್ಸು ಥ್ರೆಡ್ಡಲ್ಲಿ ಎಂಬೋಸ್ಡ್ ಆಗಿ ಎತ್ತು ಕಾಣ್ತಾ ಇದೆ ನೋಡಿ. ಈಗ ಈ ರೀತಿ ನಾವು ಕಂಪ್ಲೀಟ್ ಮಾಡಿ ಔಟ್ಲೈನು ಒಂದು ನಾವು ಜರಿನಲ್ಲಾದರೂ ಕೊಡ್ಬೋದು, ಗೋಲ್ಡ್ ಜರಿಯಲ್ಲಿ ಅಥವಾ ಥ್ರೆಡ್ಡಲ್ಲೂ ಕೊಡ್ಬೋದು. ನಾನು ಥ್ರೆಡ್ಡಲ್ಲೇ ಕೊಟ್ಟು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಈಗ ನಾನು ಒಂದು ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ಎಡ್ಜಲ್ಲಿ ಬಂದಾಗ ನೋಡಿ ಜಸ್ಟ್ ಅದರ ಮುಂದೆ ಒಂದು ಚಿಕ್ಕದಾಗಿ ಒಂದು ಸ್ಟಿಚ್ ಹಾಕಿ ಈಗ ನಾವು ಈ ಕಡೆಗೆ ಬರಬೇಕು. ಆಟೋಮೆಟಿಕ್ಕಾಗಿ ನಾವು ಹಾಕಿರೋ ಅಂಥ ಒಂದು ಎಡ್ಜು, ಆ ಕಾರ್ನರ್ದು ಶಾರ್ಪ್ ಎಡ್ಜು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು ಕಂಟಿನ್ಯೂ ಮಾಡಿ ಈ ಒಂದು ಪ್ಯಾಟ್ರನನ್ನು ಕಂಪ್ಲೀಟ್ ಮಾಡೋಣ. ಈ ರೀತಿಯಾಗಿ ಇದನ್ನು ಕಂಪ್ಲೀಟ್ ಮಾಡೋದು. ಜರ್ಕನ್ ಸ್ಟೋನನ್ನು ನಾವು ಈ ರೀತಿ ವೀಲ್ ಶೇಪ್ ಬರುತ್ತಲ್ವ, ಇಂಥದ್ರಲ್ಲಿ ಸ್ಟಿಕ್ ಮಾಡೋದು ನಾವು ತಿಳ್ಕೊಂಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಈಗ ನಾನು ನೆಕ್ಲೈನಲ್ಲಿ ಇದೇ ರೀತಿ ಅಂದರೆ ಈ ಒಂದು ವೀಲನ್ನು ಯೂಸ್ ಮಾಡ್ದಿರಾ, ಬೇಸನ್ನು ಯೂಸ್ ಮಾಡ್ದಿರಾ ಜರ್ದೋಸಿ ಯೂಸ್ ಮಾಡಿ ನಾವು ಹಾಕೋಬಹುದು. ಆದರೆ ಈಗ ಥ್ರೆಡ್ಡಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೇಮ್ ಇದು ಒಂದು ರೀತಿಯ ಸ್ಟೋನ್ ವರ್ಕೇ ಅಲ್ವಾ, ಆದ್ರಿಂದ ಅದನ್ನು ಹೇಗೆ ಮಾಡೋದು ನೋಡೋಣ. ಅದಕ್ಕೆ ನಾನು ಇಲ್ಲಿ ಇದೇ ನೆಕ್ ಶೇಪಲ್ಲೇ
ಅಥವಾ ಇದೊಂದು ಪೆಟಲ್ ಆದರೂ ಸರಿ ಅಥವಾ ನೆಕ್ ಶೇಪ್ ಆದರೂ ಸರಿ. ಈಗ ನಾವು ಬರೆದಿರೋ ಆ ಶೇಪ್ಗೆ ನಾನು ಎರಡೆರಡೆ ದಾರದಲ್ಲಿ ಯೆಲ್ಲೋ ಕಲರ್ ಥ್ರೆಡ್ ತಗೊಂಡು ಜಸ್ಟ್ ಸ್ವಲ್ಪ ಗ್ಯಾಪ್ ಕೊಟ್ಟು, ತುಂಬ ಅಲ್ಲ, ಸ್ವಲ್ಪ ಎಷ್ಟು ಗ್ಯಾಪ್ ಕೊಟ್ಟು ನಾನು ಇದನ್ನು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಅಂದರೆ ಇದು ನಾರ್ಮಲ್ ಆಗಿ ನಾವು ಹಾಕುವಂತಹ ಚೈನ್ ಸ್ಟಿಚ್ ಇದು. ಹೀಗೆ ಅದ್ರ ಪಕ್ಕದಲ್ಲೇ ಹಾಕಿ, ಏನಕ್ಕೆ ಅಂದರೆ ಅದು ಸಪೋರ್ಟ್ ಬೇಕಲ್ವಾ, ಅದಕ್ಕೋಸ್ಕರ ಈ ರೀತಿ ನಾನು ಹೇಳ್ತಿರೋದು. ಜಸ್ಟ್ ಅದನ್ನು ಹೀಗೆ ಹಾಕಿ ನೆಕ್ಸ್ಟ್ ಕಂಟಿನ್ಯೂ ಈ ಕಡೆಗೆ ಆ ತುದಿವರೆಗೂ ಹಾಕೋಣ. ಈಗ ಇದು ಕಂಪ್ಲೀಟ್ ಆಗಿದೆಯಲ್ಲ, ಈ ಒಂದು ಗ್ಯಾಪ್ ಮಧ್ಯದಲ್ಲಿ ನಾನು ಈ ರೀತಿ ಗ್ಲೂ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹಾಕಬೇಕು. ಇದಕ್ಕೆ ಬೇರೆ ಇನ್ನೇನು ಇಲ್ಲ, ನಾವು ಸ್ಟಿಕ್ ಮಾಡೋದೇ ಒಂದೇ ಮೆಥಡ್ ಇರೋದು. ಅಂದರೆ ನಾವು ಆಗಲೇ ಹೇಳಿದಂತೆ ಜರ್ದೋಸಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದರದ್ದು ವರ್ಕ್ ಇನ್ನು ನಾನು ನಿಮಗೆ ಹೇಳ್ಕೊಟ್ಟೆ ಇಲ್ವಲ್ಲ, ಅದಕ್ಕೆ ಥ್ರೆಡ್ಡಲ್ಲೇ ಹಾಕಿ ತೋರಿಸ್ತಾ ಇರೋದು. ಈಗ ತುದಿಯನ್ನು ನಾವು ಜಸ್ಟ್ ಹೀಗೆ ಗ್ಲೂ ಹಾಕ್ಕೊಂಡು ಹಚ್ಕೊಂಡು, ಮೊದಲಿಗೆ ನಾನು ಈ ಸೆಂಟರಲ್ಲಿ ಹಾಕ್ತಾ ಇದ್ದೀನಿ, ಯಾಕಂದರೆ ಪರ್ಫೆಕ್ಟಾಗಿ ಬರಬೇಕಲ್ವ, ಅದಕ್ಕೋಸ್ಕರ. ಅಲ್ಲಿಂದ ನಾವು ಎರಡೂ ಕಡೆ ಅಂಟಿಸ್ಕೊಂಡು ಹೋಗಬೇಕು. ಪಕ್ಕದಲ್ಲಿ ಗ್ಯಾಪ್ ಇಲ್ದಿರ ಅಂಟಿಸ್ಬೇಕು. ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದೆ, ಗ್ಲೂ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೇನು ನಾವು ಇದನ್ನು ಅಂಟಿಸ್ಬೋದು. ಅಥವಾ ಈಗ ಪ್ಲೇಸ್ ಮಾಡಿ ಸ್ವಲ್ಪ ಇನ್ನೇನು ಅದು ಫುಲ್ಲು ಡ್ರೈ ಆಗೋಕೆ ಮೊದಲು ಮೇಲೆಯಿಂದ ನಾವು ಮತ್ತೆ ಚೆನ್ನಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ಆಗ ಅದು ನೀಟಾಗಿ ಅದು ಪ್ಲೇಸ್ ಆಗಿ ಆ ಒಂದು ಸ್ಟೋನು ಸೆಕ್ಯೂರ್ ಆಗಿ ಆ ಗ್ಲೂ ಅಲ್ಲಿ ಕೂತ್ಕೊಳ್ಳುತ್ತೆ. ಈ ರೀತಿಯಾಗಿ ಎರಡೂ ಕಡೆ ಅದೇ ರೀತಿ ಈ ಕಡೆನೂ ಅಂಟಿಸ್ಬೇಕು. ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಈಗ ಸೆಮಿ ಡ್ರೈ, ಅಂದರೆ ಕಂಪ್ಲೀಟಾಗಿ ಡ್ರೈ ಆಗೋ ಮೂಮೆಂಟಲ್ಲಿ ನಾವು ಜಸ್ಟ್ ಮೇಲಿಂದ ಈ ರೀತಿ ಪ್ರೆಸ್ ಮಾಡಿ ಚೆನ್ನಾಗಿ ಅದನ್ನು ಪ್ಲೇಸ್ ಮಾಡ್ಕೋಬೇಕು. ಯಾಕಂದರೆ ಅದು ಒಂದೊಂದ್ಸತಿ ಸರಿಯಾಗಿ ಕೂತಿರಲ್ಲ, ಕ್ರಾಸ್ ಆಗಿದ್ಬಿಟ್ಟಿರುತ್ತೆ. ಆದ್ದರಿಂದ ಈ ರೀತಿ ಚೆನ್ನಾಗಿ ಒತ್ತಿಬಿಡ್ಬೇಕು. ಆಗ ಅದು ನೀಟಾಗಿ ಅದು ಕೂತ್ಕೊಳ್ಳುತ್ತೆ. ಆಮೇಲಿಂದ ಇಲ್ಲಿ ನಾನು ಇನ್ನೊಂದು ಲೈನು ಒಂದು ಚೈನ್ ಸ್ಟಿಚ್ಚನ್ನು ಹಾಕಿದ್ದೀನಿ ಸೇಮ್ ಥ್ರೆಡ್ದು. ಈ ಥರ ನಾವು ಸ್ಟೋನ್ ಲೇಸ್ ಇರುತ್ತಲ್ಲ, ಲೇಸಿಂದನೂ ನಾವು ವರ್ಕ್ ಮಾಡ್ಕೋಬೋದು. ಅದಲ್ಲದೆ ಈ ರೀತಿಯ ಜರ್ಕನ್ ಸ್ಟೋನಿಂದನೂ ನಾವು ಈ ರೀತಿ ಮಾಡ್ಕೋಬೋದು. ಯೂಶಲಿ ಆಗಿ ಹೆಚ್ಚಾಗಿ ಈ ಜರ್ಕನ್ ಸ್ಟೋನನ್ನು ಜರ್ದೋಸಿ ಹಾಕಿ ಆಮೇಲೆ ಆ ಕಡೆ ಈ ಕಡೆ ಕೊಟ್ಟು ಅದನ್ನು ಸ್ಟಿಕ್ ಮಾಡ್ತಾರೆ. ಯಾಕಂದರೆ ಇದಕ್ಕೆ ಬೇಸು ಫ್ಲಾಟ್ ಆಗಿಲ್ಲ. ಇದಕ್ಕೆ ಹೇಗಿದೆ ಅಂತಂದರೆ ಈ ರೀತಿ ಇದು ಏನಂತಾರೆ ಕೋನ್ ಶೇಪಲ್ಲಿದೆ ಸ್ನೇಹಿತರೆ. ಇದು ಈ ರೀತಿ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಅದು ಕೋನ್ ಶೇಪಲ್ಲಿ ಇರುತ್ತೆ. ಹಾಗಾಗಿ ಅದಕ್ಕೆ ಸಪೋರ್ಟ್ ಬೇಕಾಗಿರೋದ್ರಿಂದ ನಾನು ಇಲ್ಲಿ ಥ್ರೆಡ್ ಲೈನ್ ಹಾಕಿದ್ದು. ಈ ಕಡೆ ಒಂದು ಥ್ರೆಡ್ ಇತ್ತಲ್ವಾ, ಆದ್ರಿಂದ ನೀವು ಹಾಕುವಾಗ ತುಂಬ ಹತ್ರ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇಷ್ಟು ಗ್ಯಾಪ್ ತುಂಬ ಈ ಒಂದು ಪೆನ್ಸಿಲ್ ಬರೆದಿದ್ದೀನಿ ಅಂದರೆ ಇನ್ನೊಂದು ಇಷ್ಟೇ ಗ್ಯಾಪ್, ತುಂಬ ಜಾಸ್ತಿ ದೂರನೂ ಬೇಡ. ಥ್ರೆಡ್ಡಲ್ಲಿ ಹಾಕಿ ಕೂಡ ನೀವು ಇದನ್ನು ಈ ಥರ ಸ್ಟೋನನ್ನು ಅಂಟಿಸ್ಬೋದು. ಇನ್ನೂ ಒಂದು ಥರದ್ದು ಸ್ಟೋನ್ ನೀವು ನೋಡಿರ್ತೀರ, ಈ ರೀತಿ ಪ್ಯಾಕೆಟಲ್ಲಿ ಬರುತ್ತೆ. ಅದು ಹೇಗೆ ಅಂತಂದರೆ ಈ ಸ್ಯಾರೀಸ್ಗೆಲ್ಲ ಅಂಟಿಸ್ತಾರಲ್ವ, ಅಂತಹದ್ದನ್ನು ನೀವು ತೆಗೆದಿಟ್ಕೊಳ್ಳಿ ಅಂತೇಳಿ. ನೋಡಿ ಈ ರೀತಿ ಇರುತ್ತೆ. ಇದರಲ್ಲಿ ಸುಮಾರು ಸೈಜಸ್ ಅಲ್ಲೂ ದೊಡ್ಡದು ಚಿಕ್ಕದು ಅಂತ ಸಿಗುತ್ತೆ ಸ್ನೇಹಿತರೆ. ನಾರ್ಮಲ್ ಆಗಿ ಒಂದೆರಡು ಸೈಜಲ್ಲಿ ತೆಗೆದಿಟ್ಕೊಳ್ಳಿ, ಬಹಳ ಯೂಸ್ಫುಲ್ ಇರುತ್ತೆ ಇಂಥದ್ದು. ಇದು ಸ್ಟೋನ್ ವರ್ಕ್ ಅಲ್ಲಿ, ಅಂದ್ರೆ ಸ್ಯಾರೀಸ್ ಅಲ್ಲಿ ಪಲ್ಲೂಸ್ನಲ್ಲಿ ಅಲ್ಲಲ್ಲಿ ಹೈಲೈಟ್ ಮಾಡೋದಕ್ಕೋಸ್ಕರ ಅಲ್ಲಲ್ಲಿ ಒಂದೊಂದು ಬುಟ್ಟಾಸ್ ಇದರಲ್ಲಿ ಹಾಕ್ತಾ ಇರ್ತಾರೆ. ಇದನ್ನ ನಾನು ಯಾಕೆ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇದನ್ನ ನೀವು ಸಿಂಪಲ್ ಥ್ರೆಡ್ ವರ್ಕ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ನೋಡಿ, ಈ ರೀತಿಯ ಸಿಂಪಲ್ ಥ್ರೆಡ್ಡಲ್ಲಿ ಮಾಡಿರುವಂತಹ ಸಿಂಪಲ್ ಒಂದು ಮೋಟಿವ್ಸ್ ಇವೆಲ್ಲ. ಇದಕ್ಕೆ ನೀವು ಫ್ಲವರ್ ಮೋಟಿವ್ಸ್ ಅಲ್ಲಿ ನೀವು ಸೆಂಟರಲ್ಲಿ ಇದನ್ನು ಅಂಟಿಸಿದ್ರೆ ಈ ಒಂದು ಡಿಸೈನ್ಸ್ ಹೈಲೈಟ್ ಆಗುತ್ತೆ. ಹಿಂದೆ ನಾನು ಮಾಡಿರುವಂಥ ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ, ಅದಕ್ಕೂ ಈ ರೀತಿ ಸ್ಟೋನನ್ನು ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆ ಒಂದು ಡಿಸೈನ್ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೋನ್ ಲೇಸನ್ನು ಎರಡೂ ಕಡೆಯಿಂದ ಅಥವಾ ಫಿಕ್ಸ್ ಹೇಗೆ ಮಾಡೋದು ಅಂತ ಕಲ್ತ್ರಿ. ಮತ್ತೆ ಇದನ್ನ ಈ ರೀತಿಯಾಗಿ ರನ್ನಿಂಗ್ ಡಿಸೈನ್ ಅಲ್ಲಿ ನೀವು ಕ್ರಿಸ್ ಕ್ರಾಸ್ ಆಗಿ ಹೇಗೆ ವರ್ಕ್ ಮಾಡಿ ಇದನ್ನ ಸ್ಟೋನ್ ಲೇಸನ್ನ ಫಿಕ್ಸ್ ಮಾಡೋದು ನೋಡ್ಕೊಂಡ್ರಿ. ಮತ್ತೆ ಈ ಥ್ರೆಡ್ ಅಲ್ಲಿ ಈ ರೀತಿ ಎರಡೂ ಕಡೆ ಹಾಕಿ ಔಟ್ಲೈನ್ ಅನ್ನ ಅದನ್ನ ಎಂಬೋಸ್ ಲುಕ್ ಕೊಡೋದಕ್ಕೋಸ್ಕರ ಹೇಗೆ ಮಾಡ್ಕೊಬಹುದು ಮತ್ತೆ ಎಲ್ಲಿ ಯೂಸ್ ಮಾಡೋದು ಅನ್ನೋದನ್ನ ನಿಮಗೆ ಮಾಹಿತಿ ಕೊಟ್ಟಿದ್ದೀನಲ್ವಾ. ಮತ್ತೆ ಈ ಒಂದು ಶಾರ್ಪ್ ಎಡ್ಜ್ ಯಾವ ರೀತಿ ಮಾಡ್ಕೊಳ್ಳೋದು ಅಥವಾ ಸ್ಟೋನ್ ಲೇಸ್ ಅಥವಾ ಈ ತರ ವರ್ಕ್ ಮಾಡುವಾಗ ಹೇಗೆ ಮಾಡೋದು ಅನ್ನೋದನ್ನ, ಹಾಗೆ ಜರ್ಕನ್ ಸ್ಟೋನನ್ನು ಹೇಗೆ ಯೂಸ್ ಮಾಡೋದು ಬ್ಲೌಸ್ ನೆಕ್ಕಲ್ಲಿ ಅನ್ನೋದು, ಈ ಎಲ್ಲ ಮಾಹಿತಿಯನ್ನು ಇವತ್ತು ತಿಳ್ಕೊಂಡಿದ್ದೀರಾ. ಖಂಡಿತ ಹೊಸಬ್ರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮೊದಲಿಂದ ನೋಡ್ತಿರೋರು ಮತ್ತು ಇವತ್ತು ನೋಡ್ತಿರೋ ಅಂಥವ್ರು ಹೊಸಬ್ರು ಸಹ ಪ್ರತಿಯೊಂದು ಈ ಎಲ್ಲ ಸ್ಟಿಚಸನ್ನು ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಿಗೆ ಸಿದ್ಧರಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕೊನೆ ತನಕ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.